ಫ್ರೆಂಡ್ಸ್ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಿದ್ದ ಫಸ್ಟ್ ಡೇ ನಾನು ಎಷ್ಟು ಕೆ ಜಿ ವೆಯ್ಟ್ ಇದ್ದೀನಿ, ಸೆಕೆಂಡ್ ಡೇ ಎಷ್ಟು ಕೆ ಜಿ ವೆಯ್ಟ್ ಆಗಿದ್ದೀನಿ, ಥರ್ಡ್ ಡೇ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ, ಮತ್ತು 4th 5th 7th 8th ಇದುವರೆಗೂ ನಾನು ಎಷ್ಟು ವೆಯ್ಟು ಲಾಸ್ ಆಗಿದ್ದೀನಿ ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮಗೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ವೆಯ್ಟ್ ಲಾಸ್ ಬಗ್ಗೆ ನನ್ನ ವಿಡಿಯೋಗಳನ್ನ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ನಿಮಗೇನೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ನೀವು ಕೂಡ ತುಂಬ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಮಾಡ್ತಾ ಇರೋ ವಿಡಿಯೋ 8ನೇ ದಿನದ್ದು. 8ನೇ ದಿನದ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾವು ಏನೆಲ್ಲ ರೆಸಿಪಿಗಳನ್ನ ಉಪಯೋಗಿಸ್ತಾ ಇದ್ದೀನಿ ಈ ಡಯಟಲ್ಲಿ ಅಂತೇಳಿ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಒಂದು ಕಮೆಂಟ್ ಬಂದಿತ್ತು ನನಗೆ, ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಬಟ್ ಸ್ಕಿನ್ ಎಲ್ಲ ಲೂಸ್ ಆಗ್ತಾ ಇದೆ ಅಂತೇಳಿ. ವೆಯ್ಟ್ ಲಾಸ್ ಮಾಡೋವಾಗ ಸ್ಕಿನ್ ಏನು ಕ್ಲೋಸ್ ಆಗುತ್ತೆ ಅಂತೇಳಿ ತಿಳ್ಕೊಳ್ಳೋಣ, ಓಕೆನಾ? ಸ್ಕಿನ್ ಏನು ಕ್ಲೋಸ್ ಆಗುತ್ತೆ ಅಂತ ಅಂದರೆ, ನಮ್ಮ ಸ್ಕಿನ್ನಲ್ಲೆಲ್ಲ ಫ್ಯಾಟ್ ಇರುತ್ತೆ. ನಾವು ವೆಯ್ಟ್ ಲಾಸ್ ಮಾಡಿದಾಗ ಸ್ಕಿನ್ ಲೂಸ್ ಆಗುತ್ತೆ. ನಾವು ಸ್ಕಿನ್ ಲೂಸ್ ಆಗ್ದಂಗೆ ವೆಯ್ಟ್ ಲಾಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ, ಏನು ಅಂದರೆ ಒಂದು ದಿನಕ್ಕೆ 50 ಗ್ರಾಮ್ ಅಷ್ಟೇ. ನಾವು ಆರೋಗ್ಯವಾಗಿ ಸಣ್ಣಾಗಬೇಕು ಅಂದರೆ ಬರೀ 50 ಗ್ರಾಮ್ ಅಷ್ಟೇ. ವಾರದಲ್ಲಿ ಅರ್ಧ ಕೆ ಜಿಯಿಂದ 1 ಕೆ ಜಿ, ತಿಂಗಳಲ್ಲಿ 4ರಿಂದ 5 ಕೆ ಜಿ ಅಷ್ಟೇ ವೆಯ್ಟ್ ಲಾಸ್ ಮಾಡ್ಕೋಬೇಕು. ಬಟ್ ಏನು ಮಾಡ್ತೀವಿ ನಾವು ಅಂತ ಅಂದರೆ, ಬೇಗ ಸಣ್ಣ ಆಗಬೇಕು ಅಂತ ಅಂದ್ಕೊಂಡು 8 ಕೆ ಜಿವರೆಗೂ ನಾವು ವೆಯ್ಟ್ ಲಾಸ್ ಮಾಡ್ಕೊಬಿಡ್ತೀವಿ. ಆ ಥರ ನಾವು ವೆಯ್ಟ್ ಲಾಸ್ ಎರಿಬಿರಿ ವೆಯ್ಟ್ ಲಾಸ್ ಮಾಡಿಕೊಂಡಾಗ ಈ ರೀತಿ ಸ್ಕಿನ್ ಪ್ರಾಬ್ಲಮ್ ಅನ್ನೋದು ಆಗೋದು. ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ನಾವೇನು ಮಾಡಬೇಕು ಅಂದರೆ, ಸರಿಯಾಗಿ 3ರಿಂದ 4 ಲೀಟರ್ ಒಂದು ದಿನಕ್ಕೆ ನೀರು ಕುಡಿಬೇಕು. ಕೆಲವರು ನೀರೆಲ್ಲ ಕುಡಿಯೋದೇ ಇಲ್ಲ. ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಡೆಟಾಕ್ಸ್ ಜ್ಯೂಸನ್ನ ತಗೋಬೇಕು. ಬಾಡಿಗೆ ಏನು ಬೇಕು ಅವೆಲ್ಲ ನಾವು ಕೊಟ್ಟರೆ ಮಾತ್ರನೇ ನಮ್ಗೆ ಸರಿಯಾದ ರೀತಿಯಲ್ಲಿ ವೆಯ್ಟ್ ಲಾಸ್ ಆಗೋದು. ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಬೇಗ ಆತುರವಾಗಿ ಹೆಂಗೆಂಗೋ ಮಾಡಿಕೊಂಡ್ರೆ ಈ ರೀತಿ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ, ಆಯಿತಾ? ಹೆಂಗೋ ಮಾಡ್ಕೊಳ್ಳೋದಲ್ಲ, ಸರಿಯಾದ ರೀತಿಯಲ್ಲಿ ವೆಯ್ಟ್ ಲಾಸ್ ಅನ್ನೋದು ನಾವು ಮಾಡ್ಕೋಬೇಕು. ಮತ್ತು ವೆಯ್ಟ್ ಲಾಸ್ ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ, ಪ್ರೋಟೀನ್ನ ತಗೊಳ್ಳಲ್ಲ ನಾವು. ಪ್ರೋಟೀನ್ ತಗೊಂಡ್ರೆ ಮಾತ್ರನೇ ಫ್ಯಾಟ್ ಏನು ಕರಗುತ್ತೆ ಆ ಜಾಗದಲ್ಲಿ ಸ್ನಾಯುಗಳು ಬಲವಾಗುತ್ತೆ, ಸ್ನಾಯುಗಳು ದಪ್ಪ ಆಗುತ್ತೆ, ಅದನ್ನು ಫಿಲ್ ಮಾಡುತ್ತೆ. ಫ್ಯಾಟ್ ಏನು ಕರಗಿರುತ್ತೆ ಆ ಜಾಗದಲ್ಲಿ ಸ್ನಾಯುಗಳು ದಪ್ಪ ಆಗಿ ಆ ಜಾಗನ ಫಿಲ್ ಮಾಡುತ್ತೆ. ಅದರಿಂದ ಸ್ಕಿನ್ನು ಡಲ್ನೆಸ್ ಕಾಣಿಸಲ್ಲ ಮತ್ತು ರಿಂಕಲ್ಸ್ ಕಾಣಿಸೋದಿಲ್ಲ. ನಾವು ಸರಿಯಾದ ರೀತಿಯಲ್ಲಿ ಯಾವಾಗ ವೆಯ್ಟ್ ಲಾಸ್ ಮಾಡ್ಕೊಳ್ಳಲ್ವೋ ಈ ರೀತಿ ಸಮಸ್ಯೆಗಳು ನಮ್ಮನ್ನು ಕಾಡುತ್ತೆ. ಮತ್ತು ಒಮೆಗಾ 3 ಫ್ಯಾಟ್ನ ತಿನ್ನಬೇಕು. ಒಮೆಗಾ 3 ಫ್ಯಾಟ್ ಇರೋವಂಥ ಫುಡ್ಡುಗಳು ಯಾವುವು ಅಂದರೆ, ಮೀನಲ್ಲಿ ಇರುತ್ತೆ, ಚಿಯಾ, ವಾಲ್ನಟ್ಟು, ಅಗಸೆ ಬೀಜ, ಈ ಥರ ಸೀಡ್ಸ್ಗಳಲ್ಲಿ ಒಮೆಗಾ 3 ಫ್ಯಾಟ್ ಇರುತ್ತೆ, ಅದನ್ನು ತಿನ್ನಬೇಕು, ಓಕೆನಾ? ಈ ಥರ ಫುಡ್ನ ತಿನ್ನೋದ್ರಿಂದ ಮತ್ತು ಸರಿಯಾದ ವ್ಯಾಯಾಮ, ಪ್ರತಿನಿತ್ಯನೂ ನಾವು ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬಾಡಿ ಸ್ಟ್ರಾಂಗ್ ಆಗುತ್ತೆ, ನಮ್ಮ ಸ್ನಾಯುಗಳು ಸ್ಟ್ರಾಂಗ್ ಆಗುತ್ತೆ. ಅದರಿಂದಾಗಿ ರಿಂಕಲ್ಸು ಪ್ರಾಬ್ಲಮ್ಮು ಬರೋದಿಲ್ಲ, ಆಯಿತಾ? ಜಾಸ್ತಿ ದಪ್ಪ ಇದ್ದು ಸಣ್ಣ ಆಗೋರಿಗೆ ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಕಾಡುತ್ತೆ. ಬಟ್ ಏನು ಅಂದರೆ, ನಾನು ಹೇಳಿದಂಥ ರೀತಿಯಲ್ಲಿ ನೀವು ಸಣ್ಣ ಆದರೆ ಟೈಮ್ ತಗೊಳ್ಳುತ್ತಲ್ಲ, ಆ ಟೈಮಲ್ಲಿ ಫ್ಯಾಟು ಬರ್ನ್ ಆಗಿದ್ದಂಥ ಜಾಗದಲ್ಲಿ ಸ್ನಾಯುಗಳು ಬಲ ಆಗುತ್ತೆ, ಆಯಿತಾ? ಯಾವುದೇ ಕಾರಣಕ್ಕೂ ಬೇಗ ಸಣ್ಣ ಆಗಕ್ಕೆ ಹೋಗಬೇಡಿ, ಆಯಿತಾ? ಒಂದು ತಿಂಗಳಿಗೆ ಒಂದು 4ರಿಂದ 5 ಕೆ ಜಿವಷ್ಟು ಸಣ್ಣ ಆಗಿ, ಆಯಿತಾ? ಬೇಗ ಸಣ್ಣ ಆಗಕ್ಕೆ ಹೋದರೆ ಈ ಥರ ಪ್ರಾಬ್ಲಮ್ಗಳನ್ನ ಅನುಭವಿಸ್ಬೇಕಾಗುತ್ತೆ. ನಾವು ಟೈಮ್ ಕೊಡಬೇಕು ನಮ್ಮ ಬಾಡಿಗೆ. ನಾವು ದಪ್ಪ ಆಗಬೇಕಾದ್ರೂ ಅಷ್ಟೇ ನಮ್ಮ ಬಾಡಿಗೆ ಟೈಮ್ ಕೊಟ್ಟಿದ್ವಿ ಅಲ್ವಾ? ನಮ್ಮ ಬಾಡಿ ಒಂದೇ ತಿಂಗಳಲ್ಲಿ ನಾವು ದಪ್ಪ ಆಗಿಲ್ಲ. 8-10 ಕೆ ಜಿ ಒಂದೇ ತಿಂಗಳಿಗೆ 8-10 ಕೆ ಜಿ ದಪ್ಪ ಆಗಿಲ್ಲ. ಅದೇ ಥರ ಸಣ್ಣ ಆಗಬೇಕಾದ್ರೂ ಅಷ್ಟೇ ನಿಧಾನವಾಗಿ ಸಣ್ಣ ಮಾಡ್ಕೋಬೇಕು. ಬೇಗ ಸಣ್ಣ ಆದರೆ ಈ ಥರ ಪ್ರಾಬ್ಲಮ್ಗಳ್ನ ಅನುಭವಿಸ್ಬೇಕಾಗುತ್ತೆ ನಾವು. ಫ್ರೆಂಡ್ಸ್, ನಾನು ಸುಮಾರು ಸಲ ದಪ್ಪನೂ ಆಗಿದ್ದೀನಿ, ಸಣ್ಣನೂ ಆಗಿದ್ದೀನಿ. ಸಣ್ಣ ಆದಾಗ ತುಂಬ ಜನ ಕೇಳೋರು, ಏನೋ ಡ್ರಿಂಕ್ಸ್ ಕುಡಿದು ಸಣ್ಣ ಆಗ್ತಾ ಇದೆಯಾ,
ಗೊತ್ತಿಲ್ದಲೇ ಇರೋರು ಏನಾದರೂ ಹೆಲ್ತ್ ಪ್ರಾಬ್ಲಮ್ಮಾ ಅಂತ ಕೇಳೋರು. ಬಟ್ ಈಗ ನಾನು ಮಾಡ್ತಾ ಇದ್ದೀನಲ್ವ ಡಯೆಟ್ಟು, ತುಂಬ ಚೆನ್ನಾಗಿದೆ. ಆ ರೀತಿ ಪ್ರಾಬ್ಲಮ್ ಏನೂ ಆಗಲ್ಲ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡ್ತಾ ಇರೋರು ಕೇಳ್ಬೋದು, ನೀವು ಅಗಸೆ ಬೀಜ ಇವೆಲ್ಲ ತಗೊಳ್ಳೋದೇ ಇಲ್ಲ ಅಂತೇಳಿ, ಡ್ರೈ ಫ್ರೂಟ್ಸು ಎಲ್ಲ ತಗೊಳ್ಳಲ್ಲ ಅಂತೇಳಿ. ಬಟ್ ಇದಕ್ಕೆ ನಾನು ಆನ್ಸರ್ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಹೊತ್ತು ನಾನು ಗಂಜಿ ತಗೊತೀನಲ್ಲ, ಆ ಗಂಜಿಲಿ ಪ್ರತಿಯೊಂದು ಸೀಡ್ಸು, ಡ್ರೈ ಫ್ರೂಟ್ಸು, ಪ್ರತಿಯೊಂದು ಪ್ರೋಟೀನ್ ಆಹಾರಗಳನ್ನ ಸೇರಿಸಿದ್ದೀನಿ. ಅಗಸೆ ಬೀಜ ಆಗ್ಬೋದು, ಚಿಯಾ ಸೀಡ್ಸು, ಪ್ರತಿಯೊಂದು ಸೀಡ್ಸ್ನ ನಾನು ಸೇರಿಸಿ ಮಾಡಿರೋ ಅಂಥ ಗಂಜಿ ಪೌಡರ್ ಅದು. ಅದಕ್ಕೆ ನಾನು ವೆಯ್ಟ್ ಲಾಸ್ ಗಂಜಿ ಪೌಡರ್ ಅಂತೇಳಿ ಕರೆಯೋದು ಅದನ್ನು, ಆಯಿತಾ. ಅದಕ್ಕೆ ನಾನು ಸಪ್ರೇಟು ಅಗಸೆ ಬೀಜ, ಚಿಯಾ ಸೀಡ್ಸು ತಗೊತಾ ಇಲ್ಲ. ನನಗೆ ಆ ಗಂಜಿ ಪೌಡರ್ನ ತಗೊಂಡಾಗ ನನ್ನ ಬಾಡಿಗೆ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಆ ಗಂಜಿ ಪೌಡರಿಂದನೇ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಸಪ್ರೇಟ್ ಏನೂ ಉಪಯೋಗಿಸ್ತಾ ಇಲ್ಲ ಅಷ್ಟೇ, ಓಕೆನಾ. ನೀವೇನಾದರೂ ಸರಿಯಾದ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡಿ, ಆಯಿತಾ. ನಿಮಗೇನಾದರೂ ವೆಯ್ಟ್ ಲಾಸ್ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಆದಷ್ಟು ಗೊತ್ತಿರೋ ವಿಷಯಗಳನ್ನ ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ. ಓಕೆ ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಖಾಲಿ ಹೊಟ್ಟೆಯಲ್ಲಿ ಇವತ್ತು ಏನು ತಗೊತಾ ಇದ್ದೀನಿ ಅಂತಂದರೆ, 1.5 ಗ್ಲಾಸು ನೀರನ್ನ ಚೆನ್ನಾಗಿ ಕುದಿಸಿ. ಹೇಗೆ ಕುದಿಸ್ಬೇಕು ಅಂತಂದರೆ, 1 ಗ್ಲಾಸಿಗೆ ಬರೋ ಹಂಗೆ ನೀರು ಕುದಿಸ್ಬಿಟ್ಟು ಅದನ್ನು ಗ್ಲಾಸಿಗೆ ಹಾಕಿ ಸ್ವಲ್ಪ 10 ನಿಮಿಷ ಬಿಡಬೇಕು, ಮುಚ್ಚಿಟ್ಟು ಹಾಗೆ ಬಿಡಬೇಕು. 10 ನಿಮಿಷ ಆದಮೇಲೆ ಆ ಬಿಸಿ ನೀರಿಗೆ 1 ಸ್ಪೂನು ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು, ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಜೇನುತುಪ್ಪ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಜೇನುತುಪ್ಪನ ಕುದಿಯೋ ನೀರಿಗೆ ಹಾಕೋಂಗಿಲ್ಲ. ಮತ್ತು ನಿಂಬೆಹಣ್ಣು ಕೂಡ ಜೇನುತುಪ್ಪಕ್ಕೆ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋಂಗಿಲ್ಲ, ಓಕೆನಾ. ನಾವೇನಾದರೂ ಕುದಿಯೋ ನೀರಿಗೆ ಜೇನುತುಪ್ಪ ಆ್ಯಡ್ ಮಾಡಿದ್ರೆ ಅಥವಾ ಬಿಸಿ ಜಾಸ್ತಿ ಇದ್ದಾಗ ಜೇನುತುಪ್ಪ ಆ್ಯಡ್ ಮಾಡಿ ಕುಡಿಯೋದ್ರಿಂದ ನಮ್ಮ ಬಾಡೀಲಿ ಪಾಯ್ಸನ್ ಕೂಡ ಆಗ್ಬೋದು ಮತ್ತು ರಿಯಾಕ್ಷನ್ ಕೂಡ ಆಗ್ಬೋದು. ಮತ್ತು ಶುಗರ್ ಇರೋರೆಲ್ಲ ಜೇನುತುಪ್ಪನ ಕುಡಿಯೋಕ್ಕೆ ಹೋಗಬೇಡ್ರಿ. ನಾನು ತೋರಿಸಿರೋ ರೀತಿ ಕುಡಿಯೋದ್ರಿಂದ ನಮ್ಮ ಬಾಡೀಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಆಗುತ್ತೆ, BP ಕೂಡ ಕಡಿಮೆ ಆಗುತ್ತೆ. ಇನ್ನು ಬೆಳಿಗ್ಗಿನ ತಿಂಡಿಗೆ 1 ಕಪ್ ಮೊಸರು ಮತ್ತು ಸ್ವಲ್ಪ ಟೊಮೊಟೊ ಬಾತ್ ತಗೊಂಡಿದ್ದೀನಿ. ಶನಿವಾರ ಇವತ್ತು ಮಧ್ಯಾಹ್ನ 12:30 ಆಗಿದೆ. ಇವತ್ತು ಯಾಕೋ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಟೀ ಮಾಡೋಣ ಅಂತೇಳಿ ಬಂದಿದ್ದೀನಿ. ನಿಮಗೆ ತೋರಿಸ್ತಲೇ ಟೀ ಕುಡಿಬೋದಾಯಿತು, ಬಟ್ ಯಾಕೋ ನನ್ನ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ಏನು ತಗೊತೀನೋ ಅದನ್ನು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನನಗೆ ಟೀ ಕುಡಿಯೋದು ಅಂದರೆ ತುಂಬ ಇಷ್ಟ. ದಿನದಲ್ಲಿ ಏನಿಲ್ಲ ಅಂದರೂ ಒಂದು 4-5 ಸಲ ಆಗಲಿ ಟೀ ಕುಡಿತಾ ಇದ್ದೆ. ಬಟ್ ಡಯಟ್ ಮಾಡಿದಾಗಲಿಂದ ಬಿಟ್ಬಿಟ್ಟಿದ್ದೀನಿ. ಅದಕ್ಕೆ ಇವತ್ತು ಟೀ ಕುಡಿಲೇಬೇಕು ಅನ್ನಿಸ್ತು, ಕುಡಿತೀನಿ, ಮಾಡ್ತಾಯಿದ್ದೀನಿ ಆಲ್ರೆಡಿ. ನಿಮಗೆ ಯಾರಿಗಾದ್ರೂ ಟೀ ಬಿಟ್ಟು ಇರೋಕ್ಕಾಗಲ್ಲ ಅನ್ನೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ, ಓಕೆನಾ. ಫ್ರೆಂಡ್ಸು, ಟೀ ರೆಡಿ ಆಗ್ತಿದೆ. ಗಮ್ ಅಂತೇಳಿ ಸ್ಮೆಲ್ ಬರ್ತಾ ಇದೆ. ಆ ಸ್ಮೆಲ್ಗೆ ಟೀ ಕುಡಿದ್ಬಿಡೋಣ ಅಂತೇಳಿ ಫೀಲ್ ಆಗ್ತಾಯಿದೆ ನನಗೆ. ಫ್ರೆಂಡ್ಸ್, ಈಗ ಟೀ ರೆಡಿ ಆಯಿತು. ಸೋಸಾಕಿ ಇಟ್ಟಿದ್ದೀನಿ. ಒಂದೇ ಕೈಯಲ್ಲಿ ಸೋಸ್ತಾ ಇರೋದ್ರಿಂದ ಗ್ಲಾಸ್ ಮೇಲೆ ಇದನ್ನಿಟ್ಟು ಸೋಸ್ತಾ ಇದ್ದೀನಿ. ಆ ಥರ ಐಡಿಯಾ ಮಾಡಿಕೊಂಡು ಏನು ಗೊತ್ತಾ, ನನಗೆ ಈ ಗ್ಲಾಸಲ್ಲಿ ಟೀ ಕುಡಿದ್ರೇ ನನಗೆ ಟೀ ಕುಡ್ದಂಗೆ ಆಗೋದು, ಇಲ್ಲಾಂದರೆ ಟೀ ಕುಡ್ದಂಗೆ ಆಗೋದಿಲ್ಲ. ಬೇರೆ ಗ್ಲಾಸಲ್ಲಿ ಟೀ ಕುಡಿದ್ರೆ ಟೀನೇ ಕುಡ್ದಂಗೆ ಆಗಲ್ಲ. ನಿಮಗೂ ಯಾರಿಗಾದರೂ ಆ ಥರ ಫೀಲಿಂಗ್ ಇದೆಯಾ? ಕಮೆಂಟ್ ಮಾಡಿ, ಓಕೆನಾ. ಸ್ವಲ್ಪ ಆಗಲಿ ನನಗೆ ಇದೇ ಗ್ಲಾಸಲ್ಲಿ ಟೀ ಕುಡಿಬೇಕು, ಕುಡ್ದಂಗೆ ಆಗಲ್ಲ ನನಗೆ ಟೀ. ಓಕೆ ಸ್ನೇಹಿತರೆ, ನಾನೀಗ ಟೀ ಕುಡಿತೀನಿ. ಫ್ರೆಂಡ್ಸ್, ಈಗ ನಾನು ಮಧ್ಯಾಹ್ನದ ಊಟಕ್ಕೆ ವೆಯ್ಟ್ ಲಾಸ್ ಗಂಜಿ ಪೌಡರಿಂದ ಮಾಡೋ ಗಂಜಿನ ತಗೊತಾ ಇದ್ದೀನಿ. ಈ ಗಂಜಿ ಪೌಡರ್ನ ಮಾಡೋಕ್ಕೆ ಏನಿಲ್ಲ ಅಂತ ಅಂದ್ರೂ 20ರಿಂದ 25 ಥರದ ಐಟಮ್ಗಳ್ನ ಹಾಕಿ ಮಾಡಿರುವಂತಹ ಗಂಜಿ ಪೌಡರ್ ಇದು.
ಅದಕ್ಕೋಸ್ಕರನೇ ನಾನು ಡಯಟಲ್ಲಿ ಡ್ರೈ ಫ್ರೂಟ್ಸೇ ಆಗಲಿ ಡ್ರೈ ಸೀಡ್ಸೇ ಆಗಲಿ ಅಗಸೆ ಬೀಜಗಳನ್ನೇ ಆಗಲಿ ಸಪ್ರೇಟ್ ಏನೂ ತಗೊತಾ ಇಲ್ಲ. ಈ ಥರ ಒಂದು ಪೌಡರ್ನ ಮಾಡಿಕೊಂಡ್ರೆ ತುಂಬಾ ಈಸಿ. ಬೆಳಗ್ಗೆ ಎದ್ದು ಏನು ಮಾಡೋದು ವೆಯ್ಟ್ ಲಾಸ್ ರೆಸಿಪೀಸ್ ಏನು ಮಾಡೋದು ಇವತ್ತು ಅಂತೇಳಿ ಚಿಂತೆ ಮಾಡೋ ಅಗತ್ಯನೇ ಇರಲ್ಲ. ಒನ್ ಟೈಮ್ಗೆ ತೊಗೋಬೋದು, ಇಲ್ಲಾಂದರೆ 2 ಟೈಮ್ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ತಗೊಂಡು ಮಧ್ಯಾಹ್ನ ಊಟಕ್ಕೆ ನಾವು ತೋರಿಸಿದಂತಹ ಫುಡ್ಡಲ್ಲಿ ಯಾವುದಾದ್ರೂ ಒಂದು ತಿನ್ಬೋದು. ಅಂದರೆ ರೊಟ್ಟಿ ತಿನ್ನೋ ಅಂಥವ್ರು ರೊಟ್ಟಿನೇ ತಿನ್ನಿ, ಮಧ್ಯಾಹ್ನ ಊಟಕ್ಕೆ ಮುದ್ದೆ ತಿನ್ನೋ ಅಂಥವ್ರು ಮುದ್ದೆನೇ ತಿನ್ನಿ, ಆಯಿತಾ. ಕೆಲವರಂತೂ ನಾರ್ಮಲ್ ಫುಡ್ನೇ ತಿನ್ಕೊಂಡು ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ನಾವು ತಿಂಡಿ ಏನು ಮಾಡ್ತೀವಿ, ಊಟ ಏನು ಮಾಡ್ತೀವಿ ಆ ಥರ ಫುಡ್ನೇ ತಿನ್ಕೊಂಡು ಊಟದಲ್ಲಿ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ 5-6 kg ಕಡಿಮೆ ಆಗೋರು ಮಾತ್ರ ನಾರ್ಮಲ್ ಫುಡ್ನೇ ತಿನ್ಕೊಂಡು ವೆಯ್ಟ್ ಲಾಸ್ ಆಗ್ಬೋದು. ಬಟ್ 10, 15, 20 kg ಕಡಿಮೆ ಆಗಬೇಕು ಅಂತ ಅಂದ್ಕೊಂಡಿರೋರು ಗ್ಯಾರಂಟಿ ಆಗೋದಿಲ್ಲ. ನಾರ್ಮಲ್ ಫುಡ್ ತಿನ್ನೋದ್ರಿಂದ ಖಂಡಿತವಾಗ್ಲೂ ಅವರು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಎಫರ್ಟು ತುಂಬಾ ಹಾಕಬೇಕಾಗುತ್ತೆ. ನಾನು ಕೂಡ ಊಟದಲ್ಲಿ ಕಂಟ್ರೋಲ್ ಮಾಡಿಕೊಂಡು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ ಸ್ನೇಹಿತರೆ. ಬಟ್ 1 kg ಕೂಡ 1 ತಿಂಗಳಿಗೆ ಕಡಿಮೆ ಆಗಿಲ್ಲ ಗೊತ್ತಾ. ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂತ ಅಂದರೆ ಊಟ ಎಲ್ಲ ಬಿಟ್ಟು ಡಯಟ್ ಎಲ್ಲ ಮಾಡಿ ಎಷ್ಟೋ ಸರಿ ನಾನು ಹಾಸ್ಪಿಟ್ಲಿಗೆ ಕೂಡ ಹೋಗಿದ್ದುಂಟು. ಏಕೆ ಅಂತ ಅಂದರೆ ಗ್ಯಾಸ್ಟ್ರಿಕ್ ಓವರ್ ಆಗಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದೀನಿ. ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸರಿಯಾದ ರೀತಿಯಲ್ಲಿ ನಾವು ಡಯಟ್ ಅನ್ನೋದನ್ನ ಫಾಲೋ ಮಾಡಿದ್ರೆ ನಮ್ದು ಯಾವುದೇ ಆರೋಗ್ಯ ಸಮಸ್ಯೆ ಕಾಡದೆ ನಾವು ಖಂಡಿತವಾಗ್ಲೂ 100ಗೆ 100% ವೆಯ್ಟ್ ಲಾಸ್ ಆಗ್ಬೋದು. ನಾನು ತೋರಿಸಿದ ರೀತಿ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ 100ಗೆ 100% ವೆಯ್ಟ್ ಲಾಸ್ ಆಗ್ತೀರಾ. ಇನ್ನು ಸಂಜೆ ಊಟಕ್ಕೆ ನಾನು 3 ಮೊಟ್ಟೆ ಕಟ್ ಮಾಡಿ ತಗೊಂಡಿದ್ದೀನಿ, ಎಲ್ಲೋ ಕೂಡ ತಗೊಂಡಿದ್ದೀನಿ, ಆಯಿತಾ. ಸೌತೆಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಮೊಟ್ಟೆಗೆ ಉಪ್ಪು ಖಾರ ಹಾಕಿ ತಿಂತಾಯಿದ್ದೀನಿ ಸ್ನೇಹಿತರೆ. ಮೊಟ್ಟೆ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಸಿಗುತ್ತೆ. ಅಂದರೆ 1 ಮೊಟ್ಟೆಯಲ್ಲಿ 7ರಿಂದ 8 ಗ್ರಾಮಷ್ಟು ಪ್ರೋಟೀನ್ ಸಿಗುತ್ತೆ ನಮಗೆ. ಈಗ ನಾನು 3 ಮೊಟ್ಟೆ ತಗೊಂಡಿದ್ದೀನಿ ಅಲ್ವಾ, ಮೊಟ್ಟೆಯಿಂದಲೇ ನನಗೆ 21 ಗ್ರಾಮಷ್ಟು ಪ್ರೋಟೀನ್ ಸಿಕ್ಕಂಗಾಯಿತು ಅಲ್ವಾ. ಓಕೆ ಸ್ನೇಹಿತರೆ, ನಾಳೆ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಸಿಗೋಣ. ಓಕೆ, ಬಾಯ್.